ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳು ಕಟ್ಟಿರುವ ಕ್ರೀಡಾಂಗಣದಲ್ಲಿ ಎಲ್ಲ ಜನತೆಗೆ ಶುಭವನ್ನು ಹಾರೈಸಿ ಮಕ್ಕಳ ನೃತ್ಯ ಪ್ರದರ್ಶನವನ್ನು ಕೂಡ ನೋಡಿ ಹಾರಿಸಿ ಬಹಳ ಸಂತೋಷದಿಂದ ಸರ್ಕಾರದ ಕಾರ್ಯಕ್ರಮ ನಡೆಸಿ ಬಂದಿದ್ದೇವೆ. ಮೊದಲಿಗೆ ಈ ಸೇರಿರ್ತಕ್ಕಂಥ ಎಲ್ಲ ನನ್ನ ಕನ್ನಡದ ಕುಲ ಬಾಂಧವರಿಗೆ ನಾಡಿನ ಮತ್ತು ಸರ್ಕಾರದ ಜನತೆಗೆ 70ನೆಯ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇಲ್ಲೇ ಕಾಲೇಜಿನಲ್ಲಿ ಓದ್ತಿದ್ದೆ, ರೇಣುಕಾಚಾರ್ಯ ಕಾಲೇಜು. ಇಲ್ಲೇ ಜನರಲ್ ಹಾಸ್ಟೆಲ್ ಇದ್ದೆ ಸುಮಾರು 10 ವರ್ಷಗಳ ಕಾಲ. ಇದೇ ರಸ್ತೆಯಲ್ಲಿ ITH ಪ್ರಕಾಶನ ಜಯದೇವ ಹಾಸ್ಟೆಲ್ ಬಿಲ್ಡಿಂಗ್, ನನ್ನ ಕಲ್ಲೂರು ಕಚೇರಿ ಆಫೀಸ್ ಕೂಡ ಇಲ್ಲೇ ಸುಮಾರು 8 ವರ್ಷ ಆಯಿತು. ಈಗೂ ಕೂಡ ಗಾಂಧಿನಗರಕ್ಕೆ ಬಹಳ ಅತಿ ಎತ್ತರದಿಂದ ಇದ್ದೇನೆ. ಈ ಶಾಲೆ ಕೂಡ ನಡೆಸ್ತಾ ಇದ್ದೀವಿ. ಸೊ ಹಾಗೆ ಬೇಕಾದಷ್ಟು ವ್ಯವಹಾರ ವಹಿವಾಟೆಲ್ಲ ಗಾಂಧಿನಗರದಲ್ಲಿ ಇದೆ. ಇಲ್ಲಿರುವಂತಹ ಹೋಟ್ಲುಗಳೆಲ್ಲ ಹೋಟ್ಲಲ್ಲೂ ಊಟ ಮಾಡ್ಕೊಂಡು ಹೋಗ್ತೀವಿ. ದಿನ ಇಲ್ಲೇ ಸಿರಿಮಠ ಕೂಡ ಚಿತ್ರಮಂದಿರ ನಡೀಬೇಕಾದ್ರೆ ನಡೆಸ್ತಾ ಇದೆ. ನಮ್ಮ ಮುಸ್ಲಿಂ ಕನ್ನಡ, ನಮ್ಮ ಕಸಬು ಕನ್ನಡ, ನಮ್ಮ ಹೆಸರು ಕನ್ನಡ, ನಮ್ಮ ಕಸಬು ಕನ್ನಡವಿದು. ಸ್ವಂಗೆ ಯಾರು ನಮ್ಮ ಜೊತೆಲಿದ್ರು ಕೂಡ ಕನ್ನಡಿಗರಾಗೇ ಇರಬೇಕೆ ಹೊರತು ಬೇರೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಇಂದು ಕನ್ನಡಿಗರೆಲ್ಲ ಒಂದುಗೂಡುವಂತ ದಿನ. ನಾನು ಮೊದಲು ಈ ದೇಶದ ಈ ರಾಜ್ಯದಲ್ಲಿ ಕನ್ನಡದ ಉಳಿವಿಗೋಸ್ಕರ ಯಾರು ಸಂಘಟನೆ ಮಾಡಿಕೊಂಡು ಜಾತಿ ಧರ್ಮ ಭೇದ ಎಲ್ಲ ಬಿಟ್ಟು ಕನ್ನಡಕ್ಕೆ ಗೌರವನ ಕೊಟ್ಕೊಂಡು ಕನ್ನಡನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀರಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿಯ ಪರವಾಗಿ, ತಾಯಿ ಭುವನೇಶ್ವರಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕನ್ನಡಿಗರ ತ್ಯಾಗ, ಬಲಿದಾನ, ಶ್ರಮದಾನದ ಈ ದಿನ. ಭುವನೇಶ್ವರಿ ಎಂದರೆ ಇಡೀ ಭೂಮಿಯ ನಾಯಕಿ. ಕನ್ನಡಕ್ಕೆ 200 ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ನಮ್ಮ ಸಂಸ್ಕೃತಿ ಒಂದು ದೊಡ್ಡ ಶಕ್ತಿ. ಕರ್ನಾಟಕ ಇಡೀ ದೇಶದಲ್ಲೇ ಸಮೃದ್ಧವಾದಂತಹ ರಾಜ್ಯ ನಮ್ಮ ಕರ್ನಾಟಕ ಮತ್ತು ಕನ್ನಡ ಭಾಷೆ. ಇಲ್ಲಿ ಬಂದವರು ಯಾರು ಕೂಡ ಹಸ್ಕೊಂಡಿಲ್ಲ. ಯಾವುದೇ ಊರಿನಲ್ಲಿ ಏನು ಕೊಡಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬದುಕ್ತಾ ಇದ್ದಾರೆ. ಸೊ ಇಲ್ಲಿನ ವಾತಾವರಣ ಸಂಸ್ಕೃತಿಯಾಗಿದೆ. ಎಲ್ಲ ಭಾಷೆ ಕನ್ನಡದ ಆದೇಶವನ್ನು ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಕನ್ನಡ ಧ್ವಜ ಇದೆ, ಕನ್ನಡದ ನಾಡಗೀತೆ ಇದೆ. ಇದು ಒಂದು ವಿಶೇಷ. ನಿಮ್ಮ ನೋಟ್ನಲ್ಲೂ ಕೂಡ ಕನ್ನಡ ಇದ್ದೇ ಇದೆ. 13 ಭಾಷೆ ಪೈಕಿ ಕನ್ನಡದ ನೋಟಿನಲ್ಲಿ ಕನ್ನಡ ಭಾಷೆ ಇರೋದು ನಾವು ನೋಡಿದ್ದೀವಿ. ಇವತ್ತು ನಾವೆಲ್ಲ ಸೇರಿ ಒಟ್ಟಾಗಿ ಕನ್ನಡವನ್ನ ಉಳಿಸೋಣ. ಎಲ್ಲಿ ರಾಜ್ಯದಲ್ಲೂ ಈ ಸೌಭಾಗ್ಯ ಇಲ್ಲ. ಆದ್ರಿಂದ ನಮಗೆ ತಮಗೆ ಹೇಳಿದಿಷ್ಟೇ, ನೀವು ನಾವೆಲ್ಲ ಸೇರಿ ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೇಕು. ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ರಾಜ್ಯ, ಇದೊಂದು ಗ್ಲೋಬಲ್ ಸಿಟಿ. ನೀವು ಯಾರು ಕೂಡ ಕಾನೂನನ್ನ ಕನ್ನಡದ ಹೆಸರಿನಲ್ಲಿ ತೆಗೆದುಕೊಳ್ಳಬಾರದು. ಯಾರೇ ಆಗಲಿ ಎಲ್ಲರೂ ಕೂಡ ರಕ್ಷಣೆ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಮುಂದೊಂದು ದಿನದಲ್ಲಿ ಯಾವ ರೀತಿ ಕನ್ನಡ ಧ್ವಜವನ್ನ ಈ ತಿಂಗಳು ಕಂಪ್ಲೀಟ್ ಆಗಿ ಆಚರಣೆ ಮಾಡಬೇಕು ಅನ್ನೋದು ಒಂದು ಆದೇಶ ಕೂಡ ಮುಂದಿನ ದಿನದಲ್ಲಿ ಬರ್ತದೆ. ಇವತ್ತು ತಾಯಿ ಭುವನೇಶ್ವರಿ ಪ್ರತಿಮೆಯನ್ನ ನಮ್ಮ ಕಾಲದಲ್ಲಿ ನಾವು ವಿಧಾನಸೌಧದ ಮುಂದೆ ಹಾಕಿ ಈಗ ತಾನೇ ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಹೋಗಿ ಅದಕ್ಕೆ ಅರ್ಪಿಸಿ ಕಾರ್ಯಕ್ರಮಕ್ಕೆ ನಾವು ಹೊರಟಿದ್ದೇವೆ. ಸೊ ಅದರಿಂದ ನೀವು ನಮ್ಮ ಭಾಷೆ ಹೆಸರಿನಲ್ಲಿ ಇವತ್ತು ನೀವು ಯಾರಿಗೂ ತೊಂದರೆಯನ್ನು ಕೊಡಬಾರದು. ಅವರಿಗೆ ತಿಳುವಳಿಕೆಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು.
ತಾಯಿ ಅಣ್ಣಮ್ಮ, ಭುವನೇಶ್ವರಿ ನೀವೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ಮೂರ್ತಿ ನನಗೆ ಹಿಂದೆ 3-4 ಸತಿ ನನಗೆ ಬರಬೇಕು ಅಂತ ಹೇಳಿದ್ದ. ನಾನು ಬರಕ್ಕಾಗಲಿಲ್ಲ ಯಾಕಂದ್ರೆ ಕಾರ್ಯಕ್ರಮಕ್ಕೆ. ಆದರೂ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅಭಿಮಾನಪೂರ್ವಕ ಬಂದಿದ್ದೇನೆ. ಇವತ್ತು ಎಲ್ಲ ಕನ್ನಡವನ್ನ ರಕ್ಷಣೆ ಮಾಡುವಂತ ಎಲ್ಲ ನಾಯಕರಿಗೆ ಮತ್ತೆ ಶಕ್ತಿಯನ್ನ ತುಂಬುವಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ಈ ರಾಜ್ಯದಲ್ಲಿ ಶಾಂತಿಯ ನಾಡು. ಕುವೆಂಪು ಹೇಳಿದಂಗೆ ಇದೊಂದು ಶಾಂತಿಯ ತೋಟ. ಈ ತೋಟದಲ್ಲಿ ಎಲ್ಲರೂ ಕೂಡ ಅವಕಾಶ ಇದೆ. ನನ್ನ ಮಾತನ್ನು ಹೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.